ಇದು ಸಾಮಾನ್ಯ ದಿನವಲ್ಲ, ಇದು ಶಕ್ತಿಯ ದಿನ, ಇದು ಧೈರ್ಯದ ಪ್ರತೀಕವಾದ ಮಹಾವೀರನ ದಿನ. ಭಕ್ತರ ಕಷ್ಟಗಳನ್ನು ಚೂರು ಚೂರು ಮಾಡುವ, ಸಂಕಟಗಳನ್ನು ದೂರ ಮಾಡುವ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಯನ್ನು ಪಡೆಯುವ ಪವಿತ್ರ ದಿನ ಮಂಗಳವಾರ. ಕಲಿಯುಗದಲ್ಲಿ ವೇಗವಾಗಿ ಸ್ಪಂದಿಸುವ ದೇವರು ಯಾರು ಎಂದರೆ ಅದು ಮತ್ತಾರೂ ಅಲ್ಲ, ವಾಯುಪುತ್ರ, ರಾಮದೂತ, ಹನುಮಂತನು. ಈ ವಿಡಿಯೋದಲ್ಲಿ ಮಂಗಳವಾರ ಆಂಜನೇಯ ಸ್ವಾಮಿಯ ಪೂಜೆ ಹೇಗೆ ಮಾಡಬೇಕು, ಯಾವ ಮಂತ್ರಗಳನ್ನು ಓದಬೇಕು, ಯಾವ ನಿಯಮಗಳನ್ನು ಪಾಲಿಸಿದರೆ ಫಲ ಶೀಘ್ರವಾಗಿ ದೊರೆಯುತ್ತದೆ, ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳೋಣ. ಮಂಗಳವಾರ ಆಂಜನೇಯ ಸ್ವಾಮಿಯ ಪೂಜೆ ಹೇಗೆ ಮಾಡಬೇಕು? ಮಂಗಳವಾರ ಆಂಜನೇಯ ಸ್ವಾಮಿಯ ಪೂಜೆ, ಸಂಪೂರ್ಣ ಪೂಜಾ ವಿಧಾನ, ಮಂತ್ರಗಳು ಮತ್ತು ಮಹತ್ವ. ಆಂಜನೇಯ ಸ್ವಾಮಿಯನ್ನು ಸಂಕಟಮೋಚನ ಎಂದು ಕರೆಯುತ್ತಾರೆ, ಅಂದರೆ ಕಷ್ಟಗಳನ್ನು ದೂರ ಮಾಡುವವನು ಎಂಬ ಅರ್ಥ. ಕಲಿಯುಗದಲ್ಲಿ ಭಕ್ತರ ಆಶೆಗಳನ್ನೇ ಬೇಗ ನೆರವೇರಿಸುವ ದೇವರಾಗಿ ಹನುಮಂತನನ್ನು ಆರಾಧಿಸುತ್ತಾರೆ. ವಿಶೇಷವಾಗಿ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಕುಜದೋಷಗಳು ನಿವಾರಣೆಯಾಗುವುದಷ್ಟೇ ಅಲ್ಲ, ಧೈರ್ಯ, ಆರೋಗ್ಯ ಮತ್ತು ವಿಜಯ ದೊರೆಯುತ್ತವೆ. ಮಂಗಳವಾರ ಹನುಮಂತನನ್ನು ಹೇಗೆ ಪೂಜಿಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಏಕೆ ಬೇಕು? ಆಂಜನೇಯನು ಶಿವಾಂಶ ಸಂಭೂತನೆಂದು ಶಾಸ್ತ್ರವಚನ. ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಮಂಗಳವಾರ ಅಂಗಾರಕ, ಅಂದರೆ ಕುಜಗ್ರಹಕ್ಕೆ ಸಂಕೇತ. ಕುಜನು ಧೈರ್ಯ ಮತ್ತು ಶೌರ್ಯದ ಅಧಿಪತಿ. ಆಂಜನೇಯ ಸ್ವಾಮಿಯು ಬಲವೀರ್ಯದ ನಿಧಿ. ಆದ್ದರಿಂದ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಆರಾಧಿಸಿದರೆ ಜಾತಕದಲ್ಲಿ ಕುಜದೋಷ ಇರುವವರಿಗೆ ಶಮನ ದೊರೆಯುತ್ತದೆ, ಜೊತೆಗೆ ಗ್ರಹದೋಷಗಳಿಂದ ಉಂಟಾಗುವ ಅಡಚಣೆಗಳು ನಿವಾರಣೆಯಾಗುತ್ತವೆ. ಪೂಜೆಗೆ ಬೇಕಾದ ವಸ್ತುಗಳು, ಅಂದರೆ ಪೂಜಾ ಸಾಮಗ್ರಿ. ಪೂಜೆ ಪ್ರಾರಂಭಿಸುವ ಮೊದಲು ಈ ಕೆಳಗಿನ ವಸ್ತುಗಳನ್ನು ಸಿದ್ಧಪಡಿಸಿ: ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ, ಸಿಂಧೂರ, ಹನುಮಂತನಿಗೆ ಅತ್ಯಂತ ಪ್ರೀತಿಕರವಾದುದು, ಜಾಸ್ಮಿನ್ ಎಣ್ಣೆ ಅಂದರೆ ಮಲ್ಲಿಗೆ ಎಣ್ಣೆ, ಕೆಂಪು ಹೂವುಗಳು ಅಂದರೆ ಮಂದಾರ ಹೂವುಗಳು ಶ್ರೇಷ್ಠ, ತಮಲಪಾಕುಗಳು ಅಂದರೆ ಆಕೆಯ ಪೂಜೆಗೆ, ನೈವೇದ್ಯ ಅಂದರೆ ವಡಪಪ್ಪು, ಬೆಲ್ಲ, ಬಾಳೆಹಣ್ಣು ಅಥವಾ ಬೂಂದಿ ಲಡ್ಡು, ಧೂಪ, ದೀಪ, ಅಗರಬತ್ತಿ. ಮಂಗಳವಾರ ಪೂಜಾ ವಿಧಾನ. ಪೂಜೆಗೆ ಸಿದ್ಧರಾಗುವುದು: ಮಂಗಳವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತಲಸ್ನಾನ ಮಾಡಬೇಕು. ಸ್ವಚ್ಛವಾದ ಉಡುಪು ಧರಿಸಬೇಕು. ಕೆಂಪು ಅಥವಾ ಹಳದಿ ಬಣ್ಣದ ಉಡುಪು ಧರಿಸುವುದು ಉತ್ತಮ. ಪೀಠ ಸಿದ್ಧಪಡಿಸುವುದು: ಮನೆ ಸ್ವಚ್ಛಗೊಳಿಸಿ ಪೂಜಾ ಕೋಣೆಯಲ್ಲಿ ಸಣ್ಣ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಬೇಕು. ಅದರ ಮೇಲೆ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ಪ್ರತಿಷ್ಠಿಸಬೇಕು. ಮೊದಲು ಗಣಪತಿಯನ್ನು ಸ್ಮರಿಸಿ ಪೂಜೆ ಆರಂಭಿಸಬೇಕು. ಸಿಂಧೂರ ಧಾರಣೆ ಮತ್ತು ದೀಪಾರಾಧನೆ. ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆಯೊಂದಿಗೆ ಮಿಶ್ರಿತ ಸಿಂಧೂರವನ್ನು ತಿಲಕವಾಗಿ ಹಾಕಬೇಕು. ನಂತರ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಆಂಜನೇಯನಿಗೆ ಕೆಂಪು ಹೂಮಾಲೆ ಹಾಕಬೇಕು. ತಮಲಪಾಕು ಪೂಜೆ ಮತ್ತು ಮಹತ್ವ. ಒಮ್ಮೆ ಸೀತಾದೇವಿ ನೀಡಿದ ತಮಲಪಾಕುಗಳನ್ನು ಸೇವಿಸುತ್ತಿದ್ದ ಶ್ರೀರಾಮನನ್ನು ನೋಡಿ, ಸ್ವಾಮಿ, ನಿಮ್ಮ ಬಾಯಿ ಇಷ್ಟು ಕೆಂಪಾಗಿದೆ ಏಕೆ ಎಂದು ಆಂಜನೇಯನು ಕುತೂಹಲದಿಂದ ಕೇಳಿದನು. ಅದಕ್ಕೆ ರಾಮನು ನಗುತ್ತಾ, ತಮಲಪಾಕು ತಿಂದರೆ ಬಾಯಿ ಕೆಂಪಾಗುತ್ತದೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಎಂದು ತಿಳಿಸಿದನು. ತನ್ನ ಪ್ರಭುವಿಗೆ ಇಷ್ಟವಾದುದು ಮತ್ತು ಆರೋಗ್ಯಕರ ಎಂದು ತಿಳಿದ ತಕ್ಷಣ ಭಕ್ತಿಭಾವದಿಂದ ಆಂಜನೇಯನು ಹೋಗಿ ತನ್ನ ದೇಹವೆಲ್ಲ ತಮಲಪಾಕುಗಳಿಂದ ಮುಚ್ಚಿಕೊಂಡು ಸಂತೋಷದಿಂದ ಹಾರಾಡುತ್ತಾ ಹಿಂದಿರುಗಿದನು. ಹನುಮಂತನಿಗೆ ತಮಲಪಾಕು ಬಹಳ ಇಷ್ಟ. ಸೀತಾದೇವಿ ಹನುಮಂತನಿಗೆ ಆಶೀರ್ವಾದವಾಗಿ ತಮಲಪಾಕು ಮಾಲೆ ಹಾಕಿದಳು ಎಂದು ಪುರಾಣಗಳು ಹೇಳುತ್ತವೆ. 108 ಅಥವಾ 21 ತಮಲಪಾಕುಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ರಾಮನಾಮವನ್ನು ಗಂಧದಿಂದ ಬರೆಯಬೇಕು. ಈ ಆಕೆಯನ್ನು ಮಾಲೆಯಾಗಿ ಕಟ್ಟಿ ಸ್ವಾಮಿಗೆ ಅರ್ಪಿಸಿದರೆ ಮನಸ್ಸಿನ ಆಶೆಗಳು ನೆರವೇರುತ್ತವೆ. ಪಠಿಸಬೇಕಾದ ಪ್ರಮುಖ ಮಂತ್ರಗಳು ಮತ್ತು ಸ್ತೋತ್ರಗಳು. ಮಂಗಳವಾರ ಪೂಜೆ ಮಾಡುವಾಗ ಈ ಕೆಳಗಿನ ಶ್ಲೋಕಗಳನ್ನು ಪಠಿಸಿದರೆ ಮನಃಶಾಂತಿ ದೊರೆಯುತ್ತದೆ. ಹನುಮಾನ್ ಗಾಯತ್ರಿ ಮಂತ್ರ: ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಕಾರ್ಯಸಿದ್ಧಿ ಮಂತ್ರ: ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ, ರಾಮದೂತ ಕೃಪಾಸಿಂಧೋ ಮತ್ಕಾರ್ಯಂ ಸಾಧ್ಯ ಪ್ರಭೋ. ಹನುಮಾನ್ ಚಾಲೀಸಾ ಪಠಣ. ಮಂಗಳವಾರ ಪೂಜೆಯಲ್ಲಿ ಹನುಮಾನ್ ಚಾಲೀಸಾ ಪಠಿಸುವುದು ಅತ್ಯಂತ ಮುಖ್ಯ. ಕನಿಷ್ಠ 7 ಬಾರಿ ಚಾಲೀಸಾ ಪಠಿಸುವವರಿಗೆ ಯಾವುದೇ ಭಯಗಳು ಸಮೀಪಿಸುವುದಿಲ್ಲ. ನೈವೇದ್ಯ ಮತ್ತು ಆರತಿ.
ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ಈ ಕೆಳಗಿನವುಗಳನ್ನು ಅರ್ಪಿಸಬಹುದು. ವಡಪಪ್ಪು, ಪಾನಕ ಇದು ಅತ್ಯಂತ ಸಂಪ್ರದಾಯಬದ್ಧ ನೈವೇದ್ಯ. ಬೂಂದಿ ಲಡ್ಡು, ಹನುಮಂತನಿಗೆ ಸಿಹಿ ಪದಾರ್ಥಗಳು ಇಷ್ಟ. ಬಾಳೆಹಣ್ಣು ಅತ್ಯಂತ ಸರಳ ಮತ್ತು ಶ್ರೇಷ್ಠ ನೈವೇದ್ಯ. ಅಪ್ಪಗಳು, ವಡೆಗಳು ಅಥವಾ ಚಿಕ್ಕ ಗರೆಗಳು. ನೈವೇದ್ಯ ಅರ್ಪಿಸಿದ ನಂತರ ಕರ್ಪೂರ ಆರತಿ ಮಾಡಿ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮಂಗಳವಾರ ಪಾಲಿಸಬೇಕಾದ ನಿಯಮಗಳು. ಪೂಜೆ ಸಂಪೂರ್ಣ ಫಲ ನೀಡಬೇಕಾದರೆ ಕೆಲವು ನಿಯಮಗಳು ಅವಶ್ಯಕ. ಬ್ರಹ್ಮಚರ್ಯ. ಮಂಗಳವಾರ ಖಚಿತವಾಗಿ ಬ್ರಹ್ಮಚರ್ಯ ಪಾಲಿಸಬೇಕು. ಆಹಾರ ನಿಯಮ: ಮಾಂಸಾಹಾರ, ಮದ್ಯ ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದವುಗಳನ್ನು ದೂರವಿಡಬೇಕು. ರಾಮನಾಮ. ದಿನಪೂರ್ತಿ ಸಾಧ್ಯವಾದಷ್ಟು ಶ್ರೀರಾಮನಾಮ ಸ್ಮರಿಸಬೇಕು. ರಾಮನಾಮ ಕೇಳಿಬರುವ ಸ್ಥಳದಲ್ಲೇ ಹನುಮಂತನು ವಾಸಿಸುತ್ತಾನೆ. ದಾನ. ಸಾಧ್ಯವಾದರೆ ಬಡವರಿಗೆ ಹಣ್ಣು ಅಥವಾ ಆಹಾರ ದಾನ ಮಾಡಿ. ಮಂಗಳವಾರ ಪೂಜೆಯಿಂದ ದೊರೆಯುವ ಪ್ರಯೋಜನಗಳು: ಶನಿದೋಷ ನಿವಾರಣೆ. ಶನಿದೇವನು ಹನುಮಂತನಿಗೆ ನೀಡಿದ ವರದಂತೆ ಹನುಮ ಭಕ್ತರನ್ನು ಶನಿ ಕಾಡುವುದಿಲ್ಲ. ಆದ್ದರಿಂದ ಏಳಿನಾಟಿ ಶನಿ ಇರುವವರು ಮಂಗಳವಾರ ಪೂಜೆ ಮಾಡುವುದು ಉತ್ತಮ. ಭಯ ನಿವಾರಣೆ. ದುಸ್ವಪ್ನಗಳು ಬರುವವರು, ಮನಸ್ಸಿನಲ್ಲಿ ಅಜ್ಞಾತ ಭಯ ಇರುವವರು ಹನುಮಂತನನ್ನು ಪೂಜಿಸಿದರೆ ಧೈರ್ಯ ದೊರೆಯುತ್ತದೆ. ಆರೋಗ್ಯ. ದೀರ್ಘಕಾಲದ ಅನಾರೋಗ್ಯದಿಂದ ಶಮನ ದೊರೆಯುತ್ತದೆ. ವಿಜಯ. ಕೈಗೊಂಡ ಕಾರ್ಯಗಳಲ್ಲಿ ಅಡಚಣೆಗಳು ದೂರವಾಗಿ ಜಯ ದೊರೆಯುತ್ತದೆ. ಸಾಮಾನ್ಯ ಆಶೆಗಳಿಗಾಗಿ ಹನುಮಂತನ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಪಪ್ಪನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಉದ್ಯೋಗ ಪ್ರಯತ್ನಗಳಿಗಾಗಿ ನಿರುದ್ಯೋಗಿಗಳು ಆಂಜನೇಯ ಸ್ವಾಮಿಯ ಪಾದಗಳ ಬಳಿ ತಮಲಪಾಕುಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಇದರಿಂದ ಸಂದರ್ಶನಗಳಲ್ಲಿ ಜಯ ದೊರೆಯುತ್ತದೆ. ಆರ್ಥಿಕಾಭಿವೃದ್ಧಿಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ಆದಾಯ ಹೆಚ್ಚಲು ಸ್ವಾಮಿಗೆ ಗುಲಾಬಿ ಹೂಮಾಲೆ ಅರ್ಪಿಸಬೇಕು. ಈ ಸಣ್ಣ ಪರಿಹಾರಗಳನ್ನು ಪಾಲಿಸಿದರೆ ಮಾನಸಿಕ ಶಾಂತಿ ದೊರೆಯುವುದಷ್ಟೇ ಅಲ್ಲ, ನಿಮ್ಮ ಸಂಕಲ್ಪಗಳು ನೆರವೇರುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಮಂಗಳವಾರ ಭಕ್ತಿಭಾವದಿಂದ ಆಂಜನೇಯ ಸ್ವಾಮಿಯನ್ನು ಆರಾಧಿಸುವ ಭಕ್ತರಿಗೆ ಅವರು ರಕ್ಷಣಾ ಕವಚವಾಗಿ ನಿಲ್ಲುತ್ತಾರೆ. ನಿಯಮ ನಿಷ್ಠೆಯಿಂದ ಮಾಡಿದ ಸಣ್ಣ ಪೂಜೆಯಾದರೂ ಹನುಮಂತನು ಸಂತೋಷಪಟ್ಟು ಆಶೀರ್ವದಿಸುತ್ತಾನೆ. ಆದ್ದರಿಂದ ಮುಂದಿನ ಮಂಗಳವಾರದಿಂದಲೇ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಪ್ರಾರಂಭಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರಿ. ಮಂಗಳವಾರ ಭಕ್ತಿ ಶ್ರದ್ಧೆಯಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸುವವರಿಗೆ ಅವರು ರಕ್ಷಣಾ ಕವಚವಾಗಿ ನಿಲ್ಲುತ್ತಾರೆ. ಆದ್ದರಿಂದ ಮುಂದಿನ ಮಂಗಳವಾರದಿಂದಲೇ ಈ ಪೂಜೆ ಪ್ರಾರಂಭಿಸಿ. ಸ್ವಾಮಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಧೈರ್ಯ, ಶಕ್ತಿ, ವಿಜಯ ತುಂಬಲಿ. ಜೈ ಶ್ರೀರಾಮ, ಜೈ ಹನುಮಾನ್.